ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗ ಜಗಜ್ಜಾಹಿರ. ಯಾಕಂದ್ರೆ ಒಬ್ಬೊಬ್ಬ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳು, ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಇಬ್ಬಾಗ ಆಗಿದ್ಯಾ, ಮುಸ್ಲಿಂ ಸಮುದಾಯದಲ್ಲೇ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ವಾ ಕಾಂಗ್ರೆಸ್ನಲ್ಲಿ, ಈ ರೀತಿಯ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾರಣ, ಒಂದು ಕಡೆ ಮುಸ್ಲಿಂ ಗುರುಗಳು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಪತ್ರ ಬರೀತಾರೆ, ದೂರು ಕೊಡ್ತಾರೆ. ಇನ್ನೊಂದಿಷ್ಟು ಜನ ಮುಸ್ಲಿಂ ಮುಖಂಡರುಗಳು ಪ್ರೆಸ್ ಮೀಟ್ ಮಾಡ್ತಾರೆ, ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಯಾಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡ ಆಗಲೇಬೇಕು, ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡು ಕ್ರಮ ತೆಗೆದುಕೊಳ್ಳೇಬೇಕು ಅನ್ನುವ ಆಗ್ರಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನು ಪ್ರಶ್ನೆ ಮಾಡ್ತಾರೆ ಗೊತ್ತಾ? ಈಗ ಮುಸ್ಲಿಂ ಮುಖಂಡರು, CM ಇಬ್ರಾಹಿಂ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ, ರೋಷನ್ ಬೇಗ್ ಅವರು ಹೋಗ್ತಾರೆ, ಕಾಂಗ್ರೆಸ್ ಕತೆ ಏನಾದರೂ ಮುಗ್ದೋಯ್ತಾ? ಏನಾಯ್ತು ಕಾಂಗ್ರೆಸ್ಸು? ಏನೂ ಆಗ್ಲಿಲ್ವಲ್ಲ. ಜಮೀರ್ ಏನಾದರೂ ಪಕ್ಷ ತೊರೆದ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಹಾನಿಯಾಗಲ್ಲ. ಬೇಕಾದಷ್ಟು ಜನ ಘಟಾನುಘಟಿ ಮುಸ್ಲಿಂ ನಾಯಕರುಗಳೇನೆ ಪಕ್ಷ ಬಿಟ್ಟೋದ್ರು, ಆದರೂ ಕೂಡ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ. ಇನ್ನು ಜಮೀರ್ ಅವರಿಂದ ಏನಾದರೂ ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡಿದ್ಯಾ? ಅವರೇನಾದರೂ ಕಾಂಗ್ರೆಸ್ ಪಕ್ಷವನ್ನು ತೊರೆದ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ, ಹಾನಿಯಾಗಲ್ಲ. ಮುಸ್ಲಿಂ ಮುಖಂಡರು, ಹೈಕಮಾಂಡ್, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಮಾಹಿತಿ ಇದೆ. ನೋಡಿ, ಸಂಬಂಧಪಟ್ಟಂತಹ ಯಾರಿದ್ದಾರೆ, ಮುಖ್ಯಮಂತ್ರಿಗಳು, DCM DK ಶಿವಕುಮಾರ್ ಅವರು, ಅದರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ, ಎಲ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಮಾಡಲೇಬೇಕಾಗತ್ತೆ. ಯಾರು ತಪ್ಪು ಮಾಡಿದ್ದಾರೋ ಅವರು ಕ್ರಮವನ್ನು ಎದುರಿಸಲೇಬೇಕು. ನೋಡಿ, ಏಪ್ರಿಲ್ 9ನೇ ತಾರೀಕು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಾಗತ್ತೆ. ಆ ಟೈಮಲ್ಲಿ ಪಕ್ಷದ ಚುನಾವಣಾ ಪ್ರಯತ್ನಗಳನ್ನು ಹಳಿತಪ್ಪಿಸೋದಕ್ಕೆ ಪ್ರಯತ್ನಿಸಿದಂತಹ ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಸ್ವತಃ ಮುಸ್ಲಿಂ ಪದಾಧಿಕಾರಿಗಳೇ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮುದಾಯದ ನಾಯಕರೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ, ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ, ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿಲ್ಲ, ಬೇರೆ ಪಕ್ಷದ ಅಭ್ಯರ್ಥಿಯ ಪರ, ಬೇರೆ ಪಕ್ಷದ ಪರ ಕೆಲಸ ಮಾಡಿದ್ದಾರೆ, ನಮ್ಮ ಮುಖಂಡರುಗಳೇ ಮಾಡಿದ್ದಾರೆ, ನಮ್ಮ ಸಮುದಾಯದ ಮುಖಂಡರುಗಳೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಪಚುನಾವಣೆಯ ಸಂದರ್ಭದಲ್ಲಿ ಪಕ್ಷಕ್ಕೆ ಸಹಾಯ ಮಾಡುವ ತಮ್ಮ ಜವಾಬ್ದಾರಿಯನ್ನ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಉಪಚುನಾವಣೆಯ ಸಂದರ್ಭದಲ್ಲಿ ಪಕ್ಷದೊಟ್ಟಿಗೆ ಜಮೀರ್ ಅವರು ನಿಂತ್ಕೋಬೇಕಿತ್ತು, ಆದರೆ ಕೋಪಿಸ್ಕೊಂಡು ಕೇರಳಕ್ಕೆ ಹೋಗಿ ಅಲ್ಲೇ ಠಿಕಾಣಿ ಹೂಡ್ತಾರೆ. ಕೊನೆಗೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಬರ್ಲಾ ಬೇಡವಾ ಅಂತ ಬಂದು ಹೋಗ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಒಬೈದುಲ್ಲಾ ಶರೀಫ್ ಇರಬಹುದು, ಸಯೀದ್ ಅಹಮದ್ ಇರಬಹುದು, ಅದರ ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತಹ ಮೆಹರೋಜ್ ಖಾನ್, ಇನ್ನೊಂದಿಷ್ಟು ಜನ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ, ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು, ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂಥವರ ವಿರುದ್ಧ ಕ್ರಮ ಆಗಬೇಕು, ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗಿದೆ. ಅದರ ಜೊತೆಗೆ ಜಮೀರ್ ಅವರ ಮೇಲೂ ಕೂಡ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ. ಅವರ ಆರೋಪ ಕುರಿತು ಒಂದಷ್ಟು ಪ್ರಶ್ನೆಗಳಿಗೆ ಶರೀಫ್ ಅವರು, ಸುದ್ದಿಗೋಷ್ಠಿ ಮಾಡಿದಂತಹ ಶರೀಫ್ ಅವರು ಹೇಳಿದ್ದಾರೆ, ಹೈಕಮಾಂಡು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಮಾಹಿತಿ ಕೂಡ ಇದೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ನಾವು ಆಗ್ರಹಿಸಿದ್ದೀವಿ. ಕೆಲವೊಂದಿಷ್ಟು ವ್ಯಕ್ತಿಗಳು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ನಾವು ಲಿಖಿತ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ಈ ಮುಸ್ಲಿಂ ನಾಯಕರು, ಜಮೀರ್ ಅವರು, ಅದರ ಜೊತೆಗೆ ಅಬ್ದುಲ್ ಜಬ್ಬಾರು ಅವರ ತಲೆದಂಡ ಆಗಿದೆ, ನಾಸಿರ್ ಅಹಮದ್ದು, ಮುಸ್ಲಿಂ ಮತಗಳ ಒಂದು ನೆಲೆ ವಿಭಜನೆಯಾಗೋದಕ್ಕೆ ಬಹಳಷ್ಟು ಇವರ ಕೊಡುಗೆ ಇದೆ. ಉದ್ದೇಶಪೂರ್ವಕವಾಗಿ ಇವರೆಲ್ಲರೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ, ಕಾಂಗ್ರೆಸ್ ಬೆಂಬಲಿಗರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇದರಿಂದಾಗಿ ಸಣ್ಣ ಪಕ್ಷಗಳು, ಅದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಿದೆ. ಅಂತಿಮವಾಗಿ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ.
ಧಾರ್ಮಿಕ ಮುಖಂಡರು ಭಾಗಿಯಾಗೋದ್ರ ಬಗ್ಗೆ ತೀವ್ರ ಕಳವಳ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಧಾರ್ಮಿಕ ಮುಖಂಡರುಗಳು, ಮುಸ್ಲಿಂ ಗುರುಗಳು ಯಾರು ಈ ರೀತಿಯ ಕೆಲಸ ಮಾಡಿದ್ದಾರೋ ಮುಸ್ಲಿಂ ಮುಖಂಡರುಗಳು ಅವರ ಪರ ನಿಂತಿರೋದಕ್ಕೆ ಒಂದಷ್ಟು ಜನ ಬೇರೆ ಮುಸ್ಲಿಂ ಪದಾಧಿಕಾರಿಗಳು ಒಂದು ರೀತಿಯಲ್ಲಿ ಕಳವಳ ವ್ಯಕ್ತಪಡಿಸಿರೋದು. ಅಂದರೆ ಹೇಳ್ತಾ ಇರೋದು ಜಮೀರ್ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಒಂದು ಟೀಮು ಈಗ ಆಲ್ರೆಡಿ ಟೊಂಕ ಕಟ್ಟಿ ನಿಂತಂಗಿದೆ. ಬೇರೆ ಬೇರೆಯವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದ್ರು, ಆದರೂ ಕೂಡ ಪಕ್ಷ ಏನು ಮುಳುಗಲಿಲ್ವಲ್ಲ, ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲಿಲ್ಲ. ಅದೇ ರೀತಿ ಜಮೀರ್ ಅವ್ರಿಗೂ ಕೂಡ ಅಷ್ಟೇ ಜಮೀರ್ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಒಟ್ಟಾರೆ ಸಿದ್ದರಾಮಯ್ಯ ಅವರಂತೂ ಬಹಳ ಮೌನಕ್ಕೆ ಜಾರಿದ್ದಾರೆ. ಸೊ ನೋಡೋಣ ಕಾಂಗ್ರೆಸ್ ಹೈಕಮಾಂಡು ಏನು ಕ್ರಮ ತೆಗೆದುಕೊಳ್ಳುತ್ತೆ, ಏನಾಗಬಹುದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.